ಊರಿನ ತೇರು ನೋಡಿ. ನೋಡಿ, ಇದು ನಮ್ಮೂರಿನ ತೇರು ನೋಡಿ. ಸುಂದ ಊರಿನ ತೇರು. ನಾನು ರಥದ ಮೇಲೆ ಹತ್ತಿದ್ದೇನೆ. ಇಲ್ಲಿ ದೇವರನ್ನು ಇಟ್ಟಿರ್ತಾರೆ. ಇಲ್ಲಿ ಸ್ವಾಮೀಜಿಗಳು ಎಲ್ಲ ಬರುತ್ತಾರೆ ನೋಡಿ. ಎಷ್ಟು ದೊಡ್ಡ ತೇರು ನೋಡಿ. ನಾನೀಗ ಎಲ್ಲಿರ್ತಿದ್ದೇನೆ ನೋಡಿ, ಎಷ್ಟು ದೊಡ್ಡದು. ನೋಡಿ ಎಷ್ಟು ದೊಡ್ಡದು ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡ ಹಗ್ಗದಿಂದ ಇದು ಹಾವಿನ ಹಗ್ಗ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ವಾವ್ ವಾವ್. ನೋಡಿ ಕಾಕ್ರೋಚ್ ಬಂದಿದೆ, ಅದು ಜಾತ್ರೆಯಲ್ಲಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಗಿಳಿ ಇದೆ, ಕಾಣಿಸುತ್ತಿದೆಯಾ? ಇಲ್ಲಿ ಇಲ್ಲಿ ಕಾಣಿಸುತ್ತಿದೆಯಾ ನೋಡಿ ಫ್ರೆಂಡ್ಸ್. ಇಲ್ಲಿ ಮೇಲೆ ಗಿಳಿ ಇದೆ, ಕಾಣಿಸುತ್ತಿದೆಯಾ? ಮೇಲೆ ಗಿಳಿ, ಅದು ನೀರಿರಬೇಕು, ಒಂಚೂರು ಸೊಟ್ಟ ಇರೋಂಗಿಲ್ಲ. ಇಲ್ಲಿ ನೋಡಿ, ಈಗ ಮಠಕ್ಕೆ ಎಲ್ಲರೂ ಹೋಗುತ್ತಿದ್ದಾರೆ. ಇಲ್ಲೇ ಇದೆ ರಥ ನೋಡಿ, ಎಷ್ಟು ದೊಡ್ಡದು. ಅಷ್ಟು ದೊಡ್ಡನ್ನು ಯಾರು ಕಟ್ಟುತ್ತಾರೆ ಅಂತ ನೀವು ತಿಳ್ಕೊಂಡ್ರೆ ಅದು ಸಾಬರು ಗೊತ್ತಾ? ಸಾಬರು ಇದನ್ನು ಕಟ್ಟುತ್ತಾರೆ, ಮುಸಲ್ಮಾನ್. ಅದನ್ನು ಮಠದವರೇ ಕೊಟ್ಟಿದ್ದಾರೆ ಅವರಿಗೆ ಕೆಲಸವನ್ನು. ಇದು ಮಠದ ಎಂಟ್ರೆನ್ಸ್ ನೋಡಿ, ಚೆನ್ನಾಗಿದೆಯಾ? ಕೃಷಿ ಜಯಂತಿ ಅಂತ ಬರ್ಕೊಂಡಿದೆ. ಇದರಲ್ಲಿ ಎಲ್ಲ ಥರದ ಸ್ಪರ್ಧೆಗಳನ್ನು ಕೂಡ ಮಾಡುತ್ತಾರೆ ನೋಡಿ. ಎಂಥ ಎಂಟ್ರೆನ್ಸ್. ಇಲ್ಲಿಂದ ತೋರಿಸ್ತಾ ಬಾ. ಇಲ್ಲಿ ಲೈಟ್ಗಳಿವೆ ನೋಡಿ. ವಾವ್. ಇಲ್ಲಿ ನೋಡಿ, ಎಷ್ಟು ತೋಟಗಳಿವೆ. ಎಲ್ಲರದು ಇಲ್ಲಿಯ ಊರಿನವರದ್ದೇ ನೋಡಿ. ಎಷ್ಟು ತೋಟವಿದೆ ಅಂತ ಸಖತ್ ಕಾಣಿಸುತ್ತಿದೆ. ಮೂನ್, ಚಂದಿರ, ಆಕರ್ಷ. ವಾವ್, ಏನು ಚೆನ್ನಾಗಿದೆ ಅಲ್ವಾ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಮಠ. ಇದು 10 ವರ್ಷ ತೆಗೆದುಕೊಂಡಿದ್ದಾರೆ ಈ ಮಠವನ್ನು ಕಟ್ಟಲು. ಅಂದರೆ ಹಳೆ ಮಠ ಇತ್ತು, ಆದರೆ ಹೊಸದಾಗಿ ಕಟ್ಟಲು ತಮಿಳುನಾಡಿನಿಂದ ಜನರನ್ನು ಕರೆಸಿ ಕಟ್ಟಿದ್ದಾರೆ ನೋಡಿ. ಬಿಹಾರದಿಂದಲೂ ಕರೆಸಿದ್ದಾರೆ ಜನರನ್ನು ನೋಡಿ. ಎಷ್ಟು ಹೈಟ್ ಇದೆ ಅಂತ. ಇಲ್ಲಿ ಒಟ್ಟು 7 ಕಲಶಗಳಿವೆ. ನೀವು ಗಮನಿಸುತ್ತಿದ್ದೀರಾ ನೋಡಿ, 7 ಕಲಶಗಳಿವೆ. ಕಳಶ ನೋಡಿ ಎಷ್ಟು ಹೈಟ್ ಇದೆ ಅಂತ. ಇದು ಎಂಟ್ರೆನ್ಸ್ ನಮ್ಮದು. ಅಷ್ಟು ಹೈಟ್ ಮಠಕ್ಕೂ ಕೂಡ ಲೈಟನ್ನು ಹಾಕಿದ್ದಾರೆ. ಅವರಿಗೆ ಗುಂಡಿಗೆ ಇರಬೇಕು. ವಾವ್, ಎಷ್ಟು ಸುಂದರವಾಗಿದೆ ನೋಡಿ. ವಾವ್ ನೋಡಿ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಘ ಮಹಾಸಂಸ್ಥಾನ. ವಾವ್, ಇವರೇ ನಮ್ಮ ಹೊಸ ಗುರುಗಳು. ಮೊದಲು ಇವರಾಗಿದ್ದರು, ಯಾರಂದರೆ ಇವರು ಮಠಾಧೀಶರಾಗಿದ್ದಾರೆ. ಈಗ ಹೊಸ ಗುರುಗಳು. ಇದು ಫೆಬ್ರವರಿ 19ಕ್ಕೆ ನಡೀತು. ಇದೇ ವರ್ಷ 2024 ಫೆಬ್ರವರಿ 19 ಶಿಷ್ಯ ಸ್ವೀಕಾರ ನಡೆಯಿತು ನೋಡಿ. ಇವರ ಹೆಸರು ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಮತ್ತು ಇವರ ಹೆಸರು ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳು. ಇದೇ ವರ್ಷ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳಿಂದ ಆಯ್ಕೆಯಾದ ಒಬ್ಬರೇ ಗುರುಗಳು ಅಂದರೆ ಇವರು ನೋಡಿ. ಸುತ್ತಲೂ ಕಾಡು, ಮೀನ್ಸ್ ತೋಟ, ಅಡಿಕೆ ತೋಟ. ಎಲ್ಲರೂ ತೋಟವನ್ನೇ ನಂಬಿಕೊಂಡಿದ್ದಾರೆ. ಹಾಗೂ ಭತ್ತದ ಬೆಳೆ ನೋಡಿ. ಸುತ್ತಲೂ ತೋಟವೇ ಇದೆ, ನೀವು ಗಮನಿಸಬಹುದು ನೋಡಿ. ಸುತ್ತಲೂ ಕಾಡು, ಕಾಡೇ ಇದೆ
ಅದೇ ಲೈಟ್ ಅಷ್ಟೇ ಹಾಕಿದೆ ಎಲ್ಲ ಬಿಟ್ಟು ಮೀನ್ಸ್ ತೋಟ ನೋಡಿ ಫುಲ್ ಸುತ್ತಲೂ ಕಾಡೇ ಇದೆ. ಇಲ್ಲಿ ಹಳ್ಳ ಚೆನ್ನಾಗಿದೆ. ಇಲ್ಲಿ ದಾರಿನೂ ಕೂಡ ಇದೆ. ನಾ ಹೋಗ್ಲಾ ಬಿಲ್ಲ ಐ ಮೀನ್ ಸಾರಿ. ಆದರೂ ನೋಡಿ ಬೇಸಿಗೆಗಾಲದಲ್ಲೂ ಕೂಡ ಇಲ್ಲಿ ನೀರು ಇರುತ್ತೆ ಗೊತ್ತಾ.